ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಇಷ್ಟೆಲ್ಲ ಕೆಲಸ ಯಾಕಂದ್ರೆ ಸರ್ ಬೆಳಗ್ಗೆ ಬರ್ತೀರಿ ನಿಮ್ಮ ಸಿಬ್ಬಂದಿನೇ ಹೇಳ್ತಾ ಇರ್ತಾರೆ, ನೀವು ಎಲ್ಲೇ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ ಸರ್, CCB ಇದ್ದಾಗಲೂ ನೋಡಿದ್ವಿ, SP ಆಗಲಿ ಇದ್ದಾಗಲೂ ನಾನು ಕಿಡ್ ಅವಾಗ ನೀವು ದಾವಣಗೆರೆ SP ಆಗಿದ್ರೆ ಅಲೋಕ್ ಕುಮಾರ್ ಸಾಹೇಬ್ರು ಅಂತಂದ್ರೆ ಅಪ್ಪ ಅನ್ನೋರು ಆ ರೇಂಜಲ್ಲಿ ಕೆಲಸ ಸರ್. ಆವಾಗಿಂದ ಇವನ್ಗೂ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಏನು ಮಾಡೋದು? ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿ ಇದೆ ಸರ್ ನಿಮಗೆ? ಫ್ಯಾಮಿಲಿ ಸಪೋರ್ಟ್ ಇರಲೇಬೇಕು, ಮತ್ತು ಫ್ಯಾಮಿಲಿದು ಅಂಡರ್ಸ್ಟ್ಯಾಂಡಿಂಗ್ ಇರಲೇಬೇಕು. ಯಾಕೆಂದರೆ ನಾವು ಇಷ್ಟು ನಮ್ಮದು ವರ್ಕಿಂಗ್ ಅವರ್ಸ್ ಅನ್ಇವನ್ ಆಗಿರುತ್ತೆ, ಯಾವಾಗಲೂ ನಾವು ಬರೋದು. ನಾವು ಸೌತ್ನಲ್ಲಿ ಇದ್ದಾಗ ನಮಗೆ ಯಾವಾಗ ಬ್ಯಾಂಗ್ಳೂರ್ ಸಿಟಿಗೆ ನಾನು ಬಂದೆ, ಫಸ್ಟ್ 3 ಮಂತ್ಸ್ ನಾನು 1 ಗಂಟೆವರೆಗೆ ನಾನು ನೈಟ್ ರೌಂಡ್ಸ್ ಡೈಲಿ ನಾನು ಮಾಡ್ತಿದ್ದೆ. ಫಸ್ಟ್ 3 ಮಂತ್ಸ್ ಯಾಕೆಂದರೆ ಒಂದು ಗ್ರಿಪ್ ಬರಬೇಕು ಇದು ಮೇಲೆ. ಆ ಟೈಮ್ ಸೌತ್ ಡಿವಿಷನ್ ತುಂಬ ದೊಡ್ಡದು ಇತ್ತು. ಈ ಚಾಮರಾಜಪೇಟೆ ಮೈಸೂರು ರೋಡ್ದ ಹಿಡಿದು ಆನಂತರ ಅಲ್ಲಿ ಕಾರ್ಮೇಲಾರಾಮ್ ಅದು ರೈಲ್ವೆ ಟ್ರ್ಯಾಕ್ ಇದೆನಾ, ಈಗ ಅಲ್ಲಿ ಈಸ್ಟ್ನಲ್ಲಿ HSR ಆಚೆಗಡೆ ಅಲ್ಲಿವರೆಗೆ ಸೌತ್ ಡಿವಿಷನ್ ಇತ್ತು. ಮತ್ತೆ ಈ ಕಡೆ ನಿಮ್ಮದು ಪರಪ್ಪನಗರ ಆಚೆಗಡೆ ನಾಗನಾಥ್ಪುರವರೆಗೆ ಸೌತ್ ಡಿವಿಷನ್ ಇತ್ತು. ಮತ್ತೆ ಹುಲಿಮಾವು ಆಚೆಗಡೆ ಎಲ್ಲ ಈ ಯಾವುದು ಕಾಚರ್ಕನಹಳ್ಳಿ ಏನೇನು ಯಾವ್ಯಾವುದು ಎಲ್ಲ ಇದು ಇದು ತುಂಬ ದೊಡ್ಡದು 23 ಪೊಲೀಸ್ ಸ್ಟೇಷನ್ ಇತ್ತು. ಮತ್ತೆ ತುಂಬಾನಲ್ಲಿ ಚೈನ್ ಸ್ನ್ಯಾಚಿಂಗ್, ರಾಬರಿ, ದರೋಡೆ, ಡಕೈತಿ ಈ ರೀತಿ ಆ ಟೈಮ್ ಇರಲಿಲ್ಲ. ಈ HSR ಲೇಔಟ್ಲಿ ಮನೆಗಳೂ ಇರಲಿಲ್ಲ. ಇದು ನಾವು ಕೋಡಿ ಚಿಕ್ಕನಹಳ್ಳಿ ಆಗಲಿ, ಆನಂತರ ಕಸವನಹಳ್ಳಿ ಆಗಲಿ, ಕೋಡಿ ಚಿಕ್ಕನಹಳ್ಳಿ ಈ ಕಡೆ ಬರುತ್ತೆ, ಹುಲಿಮಾವು ಕಡೆ ಬರುತ್ತೆ. ಈ ಕಡೆ ಏನಿದೆ ಕಸವನಹಳ್ಳಿ ಆಗಲಿ, ಆನಂತರ ಅಲ್ಲಿ ನಿಮಗೆ ಬೆಲಂದೂರು ಆಗಲಿ, ಇದು ಎಲ್ಲ ಏರಿಯಲ್ಲಿ ಮನೆಗಳು ಬಹಳ ಕಮ್ಮಿ ಇತ್ತು ಆ ಟೈಮ್. ಈ ನೈಟ್ ಇದು ಪ್ರೊಫೆಷ್ನಲ್ ಡಕೈತಿಗಳು ಇಲ್ಲ ಆಗ್ತಾ ಇತ್ತು. ನಾನು ಆ ಹೆದರಿಕೆಯಿಂದ ರಾತ್ರಿ 1 ಗಂಟೆವರೆಗೆ ನಾನು ಡೈಲಿ ಮಾಡ್ತಿದ್ದೆ. ಬೇರೆ ಮನೆಯಲ್ಲಿ ಜಗಳನೇ ಇದೇ ಆಗೋದಕ್ಕೆ, ಇದು ಏನಿದೆ ನೀವು 1 ಗಂಟೆವರೆಗೆ ನೀವು ಮನೆಗೆ ನೀವು ಬರೋದಿಲ್ಲ ಮಾತ್ರ ಇಲ್ಲ. ಬೇರೆ ಕಡೆ ಕೂಡ ನಾನು ದಾವಣಗೆರೆ ಆಗಲಿ, ಚಿತ್ರದುರ್ಗ ಆಗಲಿ, ಚಿತ್ರದುರ್ಗದಲ್ಲಿ ನಾನು ಇದ್ದಾಗ ನಮ್ಮ ಮಗಳಿಗೆ ನಾನು ನಮ್ಮ ಕಾರ್ನಲ್ಲಿ ಮಲಗಿಸ್ಬಿಡ್ತಿದ್ದೆ. ಅವ್ರಿಗೆ ನಾನು ನೈಟ್ ರೌಂಡ್ ನಮ್ಮ ಜೊತೆಗೆ ಮಾಡ್ತಿದ್ರು. ಚಿತ್ರದುರ್ಗದಲ್ಲಿ ನಾನು SP ಇದ್ದಾಗ ಜಸ್ಟ್ ಅವರು ಹಾರ್ಡ್ಲಿ 1 ಇಯರ್ ಅವ್ರದ್ದು ಇದು ಇತ್ತು, ನಮ್ಮ ಮಗಳಿಗೆ ಅಷ್ಟೇ ವಯಸ್ಸಾಯಿತು. ಸೊ ನೈಟ್ ಟೈಮ್ ಏನಿದೆ ಈ ಮನೇಲಿ ಗಲಾಟೆ ಮಾಡ್ತಾಳೆ, ಅದಕ್ಕೆ ಗಾಡಿ ಮೂವ್ ಆಗ್ತಾ ಇದ್ದಂದ್ರೆ ಸೊ ಮಗುಕ್ಕೆ ಸ್ವಲ್ಪ ಇದು ಇದ್ದೆ, ನಿದ್ದೆ ಚೆನ್ನಾಗೇ ಬರುತ್ತೆ. ಸೊ ಅವ್ರಿಗೆ ನಾವು ಮಲಗಿಸ್ಬಿಡ್ತಿದ್ದೆ ಅಲ್ಲಿ. ನಮ್ಮ ಜೊತೆಗೆ ನೈಟ್ ರೌಂಡ್ ಎಷ್ಟು ಸರ್ತಿ ನಾನು ಮಾಡಿಸಿದ್ದೇನೆ. ನಾನು SP ಇದ್ದಾಗ ಆ ಟೈಮ್ ಕೂಡ ಅಷ್ಟೇ, ಅಲ್ಲಿ ಕೂಡ ನಾವು ಯಾವಾಗಲೂ ನಮಗೆ ನೈಟ್ ರೌಂಡ್ ಸ್ವಲ್ಪ ಜಾಸ್ತಿಗೆ ಕ್ರೈಮ್ ಆಗೋದು 9 ಗಂಟೆಗೆ 10 ಗಂಟೆಗೆ ನಂತರ. ಈ ಸೀರಿಯಸ್ ಕ್ರೈಮ್ಸ್ ಏನಿದೆ, ಈ ಗಲಾಟೆಗಳು, ಇದು ದರೋಡೆಗಳು, ಅದು ಜಾಸ್ತಿ ಏನಿದೆ ಆ ಟೈಮ್ಗೆ ಇದು ಆಗುತ್ತೆ. ಸೊ ನಾವು ಯಾವಾಗ ಜನ ಕುಡ್ದಿರ್ತಾರೆ, ಸ್ವಲ್ಪ ಕತ್ಲೆ ಆಗತ್ತೆ, ಸ್ವಲ್ಪ ಬೇರೆ ಟೈಪ್ ಪರಿಸ್ಥಿತಿ ಆಗತ್ತೆ, ಆ ಟೈಮ್ ಸ್ವಲ್ಪ ಪೊಲೀಸ್ದು ಪ್ರೆಸೆನ್ಸ್ ಇದ್ದರೆ ಮತ್ತು ನಾವು ಕ್ರೈಮ್ಗೆ ಕಂಟ್ರೋಲ್ ಮಾಡುತ್ತಿದ್ದು. ಇದೆಲ್ಲ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ನಾವು ಹೇಳೋದಕ್ಕೆ ನಮ್ಮ ಮನೆಯವರು ಯಾರಿದ್ದಾರೆ ಅವ್ರಿಗೆ, ಮತ್ತು ನಮ್ಮ ಮಕ್ಕಳಿಗೆ ಕೂಡ ಅವ್ರಿಗೆ ಕೂಡ ಗೊತ್ತು ಅವರು ಎಕ್ಸ್ಪೆಕ್ಟ್ ಈಗ ಮಾಡಲ್ಲ ಅವರು ನಾವು ಅವ್ರಿಗೆ ಯಾವ ಕಡೆ ಟ್ರಿಪ್ ಹೋಗಿದ್ರು ಕೂಡ ನಾನು ಅವ್ರಿಗೆ ಹೇಳ್ತೀನಿ, ನೀವು 3 ಜನ ಹೋಗ್ಬಿಡಿ, ನಾನು ಇಲ್ಲೇ ಇರ್ತೀನಿ, ನಮಗೆ ಗೊತ್ತಿಲ್ಲ ಆ ಟೈಮ್ ಏನಾಗತ್ತೆ. ಸೊ ಅವರು ಅರ್ಥ ಮಾಡ್ಕೊಳ್ತಾರೆ, ಹೌದು ಮತ್ತು ಸುಮ್ಮನೆ ಇವರ ಸಲುವಾಗಿ ನಮ್ಮದು ಟ್ರಿಪ್ ಕೂಡ ಸ್ಪಾಯ್ಲ್ ಆಗಿಬರುತ್ತೆ, ಅದಕ್ಕಾಗಿ ನಾನೇ ಹೇಳ್ತೀನಿ ಬೇಡ ನೀವು ಹೋಗ್ಬಿಡಿ. ಸೊ ಅದು ಅಂಡರ್ಸ್ಟ್ಯಾಂಡಿಂಗ್ ಅವರು ಮಾಡ್ತಾರೆ. ಸೊ ನಾವು ಡೆಫಿನೆಟ್ಲಿ ಮತ್ತೆ ಯಾವುದು ಕಷ್ಟ ಕಾಲ ಬಂದಾಗ ಡೆಫಿನೆಟ್ಲಿ ನಮ್ಮದು ಇಮಿಡಿಯೇಟ್ ಫ್ಯಾಮಿಲಿ ಅವರೇ ಒಂದು ಆ್ಯಸ್ ಎ ಸಾಲಿಡ್ ಇದು ಅವರು ಇರ್ತಾರೆ. ಸೊ ಡೆಫಿನೆಟ್ಲಿ ಅವ್ರದ್ದು ಸಪೋರ್ಟ್ ಇದೆ. ಮತ್ತು ನಾನು ನಮ್ಮ ತಂದೆ ತಾಯಿ ಬಗ್ಗೆ ಮೊದಲೇ ಹೇಳಿದೆ ಅವರು ಇನ್ಸ್ಪಿರೇಷನ್ ಇದ್ದರು. ಅವ್ರಿಗೆ ನಮ್ಮ ತಂದೆಗೆ ತಾಯಿಗೆ ಕನಸು ಇತ್ತು ನಾನು ಯಾವ ಒಂದು ದೊಡ್ಡ ಹುದ್ದೆಗೆ ಹೋಗಬೇಕು, ಯಾವ ಹುದ್ದೆಗೆ ಅದು ಅವ್ರಿಗೆ ಇದು ಇರಲಿಲ್ಲ. ಆದರೆ ಅವ್ರಿಗೆ ಇತ್ತು ಒಂದು ಯಾವ ಕಡೆ ಹೋಗಿ ಯಾವ್ದು ಹೆಸರು ಬರಬೇಕು, ಅದು ಆಗಬೇಕು. ಅವ್ರಿಗೆ ನಮ್ಮ ತಂದೆಗೆ ವಿಶೇಷವಾಗಿ ಬಹಳ ಕನಸು ಇತ್ತು ಅವ್ರಿಗೆ ಅನ್ಫುಲ್ಫಿಲ್ಡ್ ಡ್ರೀಮ್ಸ್ ಏನಿತ್ತು ಅವರು ನೋಡ್ತಿದ್ರು ಅವರು ನಮ್ಮ ಇದರಲ್ಲಿ ಬದುಕಿನಲ್ಲಿ ಅವ್ರದ್ದು ಕನಸುಗಳು ನೆನಸಾಗಲಿ ಆರ್ತಿ ಅವ್ರಿಗೆ ಒಂದು ಅನಿಸಿಕೆ ಇತ್ತು. ಎಸ್ ಸರ್.